ಮೇಡಮ್ ನಮಸ್ತೆ. ನಮಸ್ತೆ. ನೀವೇನಿಲ್ಲಿ ವೀಕ್ಷಣೆ ಮಾಡ್ತಿರೋದು? ಅದರಲ್ಲಿ ನಿಮ್ಮ ಮಗಲಿದ್ದಾರೆ? ಮಗ ಇದ್ದಾರೆ, ಮನೆಯಲ್ಲಿ ಇದ್ದಾನೆ. ನಾನಿಲ್ಲಿ ವೀಕ್ಷಣೆ ಏನು ಮಾಡ್ತಿರೋದು ಅಂತ ಹೇಳಿದರೆ, ನಾನೀಗ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಅಂದರೆ ಅಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆ ಇದ್ದದಲ್ಲ, ಹೊರಗಿನ ಪ್ರಪಂಚ ಏನು ನೋಡಲಿಲ್ಲ ಅಲ್ಲ. ಹೊರಗೆ ಬಂದಾಗುವಾಗ ನೋಡಿ, ಈ ಗಾಳಿಯಲ್ಲಿ ಎಲೆ ಎಲ್ಲ ಹೀಗೆ ಅಲ್ಲಾಡೋದು ನೋಡುವಾಗ, ಮತ್ತು ಪಕ್ಷಿಗಳೆಲ್ಲ ಹಾರಾಡೋದು ನೋಡುವಾಗ ಒಂಥರ ಮನಸ್ಸಿಗೆ ಏನೋ ಒಂಥರ ಉಲ್ಲಾಸ ಆಗ್ತುಂಟು. ಹಾಗೆ ಬಂದು ನಿಂತುಕೊಂಡದ್ದು. ಮತ್ತು ಮಗ ಗೊತ್ತಲ್ಲ ನಿಮಗೆ, ನನ್ನ ಮಗನನ್ನು ಟಾಪ್ 1 ಹೀರೋ ಮಾಡಬೇಕು ಅಂತ ಹೇಳುವಂಥ ಕನಸು ನಂದು. ಹಾಗಾದ ಕಾರಣ ಅವನು ವರ್ಕೌಟ್ ಮಾಡ್ತಾ ಇದ್ದಾನೆ. ಪರವಾಗಿಲ್ಲ, ನನ್ನ ಕನಸಿನ ಹಾಗೆ ಟಾಪಲ್ಲೇ ಹೋಗ್ತಾ ಇದ್ದಾನೆ. ಸದ್ಯಕ್ಕಂತೂ ಯಾರು ಅವನನ್ನು ಟಚ್ ಮಾಡುವಾಗಿಲ್ಲ. ಪರವಾಗಿಲ್ಲ, ಟಾಪಲ್ಲಿ ಇದ್ದಾರೆ ಈಗ. ಈಗ ನಿಮ್ಮ ಕೈಯಲ್ಲಿ ಕೋಟ್ ಇದ್ದಾರೆ, ನಿಮಗೆ ಹಾಕ್ಬೋದಿತ್ತಲ್ವ ಅದನ್ನು? ಇಲ್ಲ, ಇದು ಡೈಲಿ ಹಾಕಿಕೊಂಡು ಓಡಾಡುವಂಥ ಕೋಟ್ ಅಲ್ಲ ಇದು. ಇದು ಜಸ್ಟ್ ಈ ಸ್ಕಿನ್ ಎಲ್ಲ ಬ್ಲ್ಯಾಕ್ ಆಗ್ತದಲ್ಲ, ಅದಕ್ಕೋಸ್ಕರನೇ ಇದು. ಅದೇ ಇಲ್ಲಿ ನೋಡಿ, ಇಲ್ಲಿ ವೈಟ್ ಇದೆ, ಇಲ್ಲಿ ಬ್ಲ್ಯಾಕ್ ಇದೆ ಅಲ್ಲ, ಅದಕ್ಕೋಸ್ಕರನೇ ಇದು ಆಫ್ರಿಕಾದಿಂದ ತರಿಸಿಕೊಂಡ ಕೋಟ್. ಇದಕ್ಕೆ ಇಷ್ಟು ಕೊಟ್ಟಿದ್ದೇನೆ, 2 ಲಕ್ಷ. 2 ಲಕ್ಷ ಕೊಟ್ಟಿದ್ದೆ. ನಾನು ಅದನ್ನು ಹೇಳಿಕೊಳ್ಬಾರ್ದು, ನನಗೆ ಅದು ಇಷ್ಟ ಇಲ್ಲ ಹೇಳಿಕೊಳ್ಳೋದು. ಅದಕ್ಕೋಸ್ಕರ ನಾನು ಹೀಗೆ ಮಾಡಿದ್ದು. ಇದು ಹೇಗೆ ಅಂದರೆ, ಸ್ಕಿನ್ ಬ್ಲ್ಯಾಕ್ ಆಗೋದಕ್ಕೆ ಯಾಕೆ ಅಂತ ಹೇಳಿದ್ರೆ, ನಾವೀಗ ರನ್ನಿಂಗಲ್ಲಿ ನಾನು ಹೀಗೆ ಹೋಗ್ತಾ ಇರ್ತೇನೆ ನೋಡಿ. ಅಲ್ಲ, ನೀವು ಸ್ಕೂಟಲ್ಲಿ ಹೋಗುವಾಗ ಬೇರೆಲ್ಲ ನೋಡಿ ಕರೆಯುದಿಲ್ವಾ, ಮಾತಾಡ್ಸುದಿಲ್ಲ? ಕರೀತಾರೆ, ಅಂದ್ರೆ ನಾನು ಫುಲ್ ಕವರ್ ಮಾಡಿಕೊಂಡು ಹೋಗ್ತೇನೆ. ಹಾಗಾದ ಕಾರಣ ಗೊತ್ತಾಗುದಿಲ್ಲ, ಮುಖಕ್ಕೆ ಫುಲ್ ಕವರೇ ಮಾಡಿಕೊಂಡು ಹೋಗುದು, ಕಣ್ಣು ಮಾತ್ರ ಬಿಡುದು, ಫುಲ್ ಕವರ್ ಮಾಡಿಕೊಂಡು ಹೋಗ್ತೇನೆ. ಹಾಗೆ ನಾನು ಹೀಗೆ ಹೋಗ್ತಾ ಇರುವಾಗ ಇಲ್ಲಿ ಬಿಸಿಲು ಹೊಡಿತದೆ ನೋಡಿ, ಬಿಸಿಲು ಹೊಡೆದು ಇಲ್ಲಿ ಫುಲ್ ಬ್ಲ್ಯಾಕ್ ಆಗ್ತದೆ. ಇದು ಇಲ್ಲಿ ನಾನು ವಾಚ್ ಕಟ್ಟಿರ್ತೇನಲ್ಲ, ಒಂದು 3 ಲಕ್ಷ 4 ಲಕ್ಷದ ವಾಚ್ ಎಲ್ಲ ಕಟ್ಟಿರ್ತೇನೆ ನಾನು. ಅದು ಸ್ಕಿನ್ ಬ್ಲ್ಯಾಕ್ ಆಗೋದಾಗೆ ನೋಡಿ ಇಲ್ಲಿ ತಡಿತದೆ. ಇದು ಇಲ್ಲೆಲ್ಲ ಬ್ಲ್ಯಾಕ್ ಆಗ್ತದೆ. ಅದಕ್ಕೆ ನಾನು ಈ ಕೋಟನ್ನು ಹೀಗೆ ಹಾಕಿಕೊಳ್ತೇನೆ. ಹಾಕಿಕೊಳ್ಳುವಾಗ ನೋಡಿ, ಇಲ್ಲಿ ಇದು ಇದಾಗುದಿಲ್ಲ ಅಲ್ಲ, ಬಿಸಿಲು ಹೊಡಿಯುವುದಿಲ್ಲ, ಹೀಗೆ ಹೀಗೆ ಹಾಕೊಳ್ಳುವಾಗ ಜಾಗ್ರತೆ ಮಾಡಿಕೊಳ್ಬೇಕು. ಅಲ್ಲ, ಹರಿದೋದ್ರೆ ಅಂತಲ್ಲ, ಅಂದ್ರೆ 2 ಲಕ್ಷದಲ್ವಾ, ಹಾಗೆ. ಇನ್ನೊಂದು, ನಿಮಗೊಂದು ಏನೋ ನ್ಯೂಸ್ ಏನೋ ಬಂದದ ಅಂತ, ನಿಮ್ಮ ಮಗನ ಹತ್ರ ಏನೋ ಗನ್ ಎಲ್ಲ ಉಂಟಂತ, ಹೌದಾ? ಹೌದು, ಅಂದ್ರೆ ಈಗ ಅವನು ಟಾಪ್ 1 ಹೀರೋ ಅಲ್ವಾ, ಹಾಗೆ ಆಗಿರುವಾಗ ಅವನಿಗೊಂದು ಸೇಫ್ಟಿ ಗನ್ ಬೇಕೇ ಬೇಕಲ್ವಾ. ಹಾಗೆ ನಾನು ತೆಗೆಸಿ ಕೊಡ್ಲಿಲ್ಲ ಅವನ ಸೇಫ್ಟಿಗೋಸ್ಕರನೇ ಅವನೇ ಗನ್ ತೆಕೊಂಡಿದ್ದಾನೆ. ಈಗ ಇದೆಯಾ ಗನ್? ಒಂದು ಇಂಟರ್ವ್ಯೂ ಜಸ್ಟ್ ಒಂದು ತೋರಿಸಬಹುದು? ತೋರಿಸ್ಲಿಕ್ಕೆ ಅಂತಲೇ ನಾನು ತಂದಿದ್ದೇನೆ, ಇಟ್ಕೊಳ್ಳಿ. ಇದನ್ನು ಈ ಚಿಕ್ಕ ಬೆರಳು ಉಂಟಲ್ಲ, ಚಿಕ್ಕ ಬೆರಳು ನುಗ್ಗಿಸಿ ಈ ತರ ಮಾಡುವಂಥದ್ದು. ದೊಡ್ಡ ಬೆರಳು ಹೋಗುದಿಲ್ಲ, ಹಾಗೆ. ದಪ್ಪ ಇದೆಯಾ ಬೆರಳು? ದಪ್ಪ ಅಲ್ವಾ, ಹಾಗೆ ಈ ಚಿಕ್ಕ ಬೆರಳಲ್ಲಿ ಹೀಗೆ ಮಾಡುದು. ಅದು ಅವತ್ತೊಂದ್ಸಲ ಟೂರ್ ಹೋಗಿದ್ದವನು, ಟೂರ್ ಹೋದಲ್ಲಿಂದ ಅವನು ಈ ಬುಲೆಟ್ ಗನ್ ತಕೊಂಡು ಬಂದದ್ದು. ಇದಕ್ಕೆ ನಾನು ಅವನಿಗೆ ಟೂರ್ ಹೋಗುವಾಗ ಖರ್ಚಿಗಂತಲೇ 7.5 ಕೋಟಿ ಕೊಟ್ಟಿದ್ದೆ. ಅದರಲ್ಲಿ 2.5 ಕೋಟಿ ಈ ಗನ್ನಿಗೆ ಕೊಟ್ಟಿದ್ದಾನೆ. ಈಗ ಸೇಫ್ಟಿಗೋಸ್ಕರ, ಅಂದ್ರೆ ಟಾಪ್ 1 ಹೀರೋ ಆದ ಕಾರಣ ಸೇಫ್ಟಿಗೋಸ್ಕರ ಇವನು ಓಡಾಡುವಾಗ ಇದನ್ನು ಹಿಡ್ಕೊಂಡೇ ಓಡಾಡ್ತಾನೆ ಹೀಗೆ. ಮತ್ತೆ ಇದು ಕನ್ನಡಕ ಉಂಟಲ್ಲ, ಅದು ಹೇಳಲಿಕ್ಕೆ ಮರ್ತೋಯ್ತು. ಕನ್ನಡಕ ತೆಗೆಯುವುದಿಲ್ಲ ನಾನು. ಕನ್ನಡಕ ಉಂಟಲ್ಲ, ಮಗನಿಗೆ ಹಠ, ನಿಂಗೆ ಕನ್ನಡಕ ಬೇಕೇ ಬೇಕು ಅಂತ ಹೇಳುವಂತ ಮಗನ ಹಠ. ಹಾಗಾಗಿ ನಾನು ಕಣ್ಣು ಕಾಣುದಿಲ್ಲ ಹಾಗೆ ಅಲ್ಲ, ಯಾಕೆ ಅಂತ ಹೇಳಿ ನಾನು ಮೊಬೈಲಲ್ಲ ಹೀಗೆ ಹಿಡ್ಕೊಂಡು ನೋಡ್ತಾ ಇದ್ದೆ. ನಂಗೆ ಕಣ್ಣು ಕಾಣುದಿಲ್ಲ ಅಂತ ಅವನಿಗೆ ಗೊತ್ತಾಯ್ತು. ಅದಕ್ಕೋಸ್ಕರನೇ ಕಣ್ಣು ಕಾಣುದಿಲ್ಲ ಅಂತಲೇ ತೆಗೆದಿಲ್ಲ. ತೆಗೆದ್ರೆ ಸ್ವಲ್ಪ ಬ್ಲರ್ ಆಗ್ತದೆ. ಈ ಕನ್ನಡಕವನ್ನು ಅವನು ತೆಗೆದು ಕೊಟ್ಟದ್ದು. ಮತ್ತೆ 2 ಕೋಟಿಯಾ? ನಾವು ಅದನ್ನು ಕೊಚ್ಚಿಕೊಳ್ಬಾರ್ದಲ್ಲ. ನನಗೆ ಯಾವುದನ್ನು ಕೂಡ ಬಾಯಿ ಬಿಟ್ಟು ಹೇಳಲಿಕ್ಕೆ ನಂಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಹೀಗೆ ಮಾಡ್ತಾ ಇರೋದು. ನನ್ನ ಮಗನಿಗೋಸ್ಕರನೇ ಒಂದು ಕಾರ್ ತೆಗೆದು ಕೊಟ್ಟಿದ್ದೇನೆ. ಅವನಿಗೊಂದು, ಅದು ಈಚೆ ಕೆನಡಾದಿಂದ ತರಿಸಿಕೊಂಡದ್ದು. ನಾನು ಈಗ ಕಾರ್ ತೆಗೆಸಿ ಕೊಟ್ಟ ನಂತರ ಉಂಟಲ್ಲ, ಅವನಿಗೆ ಆ ಕಾರನ್ನು ಬಿಡುವುದೇ ಇಲ್ಲ, ಕಾರಲ್ಲೇ ಇರ್ತಾನೆ ಅಂತ. ಇಲ್ಲ ನೋಡಿ, ಆಟ ಆಡಿಕೊಂಡಿರ್ತಾನೆ ಅದರಲ್ಲೇ. ಇದೇ ಕಾರ್ ನೋಡಿ ನಾನು ಅವನಿಗೆ ತೆಗೆಸಿಕೊಟ್ಟದ್ದು. ಇದು ನೋಡಿ, ಕನ್ನಡಕ ನೋಡಿ, ಇದು ನನ್ನ ಮಗನಿಗೋಸ್ಕರನೇ ನಾನು 4 ಲಕ್ಷ ಕೊಟ್ಟು ತೆಗೆದು ಕೊಟ್ಟ ಕನ್ನಡಕ ಇದು. ಇದು ನನ್ನ ಮಗನಿಗೆ ಬರೀ ಜಸ್ಟ್ 4 ದಿವಸಕ್ಕೋಸ್ಕರನೇ ತೆಗೆಸಿಕೊಟ್ಟದ್ದು ಈ ಕನ್ನಡಕ. 4 ದಿವಸ? 4 ದಿವಸ ಅಂದ್ರೆ ಅವನಿಗೆ ಕಣ್ಣು ನೋವಿತ್ತಲ್ಲ,
ಕಣ್ಣು ನೋವಿಗೋಸ್ಕರನೇ ಈ ಕನ್ನಡಕವನ್ನು ಬರೀ 4 ಲಕ್ಷ ಕನ್ನಡಕವನ್ನು ಬರೀ 4 ದಿವಸಕ್ಕೋಸ್ಕರನೇ ತೆಗೆಸಿಕೊಟ್ಟಿದ್ದೇನೆ. ಮತ್ತೆ ನಿಮ್ಮದು ನಾಯಿ ಇತ್ತಲ್ಲ? ನಾಯಿ ಉಂಟು, ನನ್ನ ಮಗನಿಗೋಸ್ಕರನೇ ತೆಗ್ದ ನಾಯಿ ಅದು. ಅಂದ್ರೆ ನಿಮ್ಮ ಮಗನ ಪ್ರೀತಿನ ಅಥವಾ ಮಗನ ಹೇಳಿದ ನಂಗೆ ನಾಯಿ ಬೇಕು ಆ ತರ? ಮಗನೇ ಹೇಳಿದ್ದು ನಾಯಿ ಬೇಕು ಅಂತೇಳಿ. ಅಂದ್ರೆ ನನ್ನ ಹತ್ರ ಮೊದಲು ಒಂದು 2.5 ಕೋಟಿದೊಂದು ಬೆಕ್ಕು ಇತ್ತು. ಆ ಬೆಕ್ಕು ಸತ್ತೋಯ್ತು. ಹಾಗೆ ಆದ ಕಾರಣ ಮತ್ತೆ ಮಗನೇ ಅದೊಂದು 2-3 ವರ್ಷದಲ್ಲಿ ಸತ್ತೋಯ್ತು. ಹಾಗೆ ಮತ್ತೆ ಮಗನಿಗೋಸ್ಕರನೇ ನಾನೀಗ ಒಂದು 4.5 ಕೋಟಿ ಕೊಟ್ಟಿದ್ದೇನೆ ನಾಯಿಗೆ. 4.5 ಕೋಟಿ ಕೊಟ್ಟು ನಾಯಿಯನ್ನು ತೋರಿಸ್ತೇನೆ. ನಾನೀಗ ವೀಕ್ಷಣೆ ಮಾಡುವಾಗ ಅದಕ್ಕೆ ಗಾಳಿ ಎಲ್ಲ ಹೊಡಿವಾಗಿಲ್ಲ, ಹಾಗಾಗಿ ನಾನು ಕರ್ಕೊಂಡು ಬರಲಿಲ್ಲ. ನಾಯಿಯನ್ನು ಕೂಡ ನಾನು ತೋರಿಸ್ತೇನೆ. 4.5 ಕೋಟಿ ನಾಯಿ ಅದು. ಇದು ನೋಡಿ ನನ್ನದು 4.5 ಕೋಟಿಯ ನಾಯಿ ನೋಡಿ. ಇದು ನೋಡಿ, ಮೂಗು ನೋಡಿ ಸ್ವಲ್ಪ ರೆಡ್ ಮತ್ತು ಬ್ಲ್ಯಾಕ್ ಮಿಕ್ಸ್ ಆಗಿ. ಇದು ನಾನು ಹೀಗೆ ಬೇಕು ಅಂತಲೇ ಹೇಳಿ ತರಿಸಿಕೊಂಡದ್ದು. ತೋರಿಸಿ ಅಮ್ಮ, ಮೂಗು ತೋರಿಸಿ. ಮತ್ತು ಇದು ಬೆಲ್ಟ್ ಉಂಟಲ್ಲ, ಬೆಲ್ಟು 2.25 ಕೋಟಿ ಕೊಟ್ಟಿದ್ದೇವೆ ಈ ಬೆಲ್ಟಿಗೆ. ಇದು ಮತ್ತು ಇದು ಮಣಿ ನೋಡಿ, ಇದು ಹಸಿರು ಕಲರ್ ಮಣಿ. ಇದರ ನಕ್ಷತ್ರಕ್ಕೆ ಹೊಂದುವಾಗೆ ನಾವು ಹಾಕಿಸಿಕೊಂಡದ್ದು. ಯಾವ ನಕ್ಷತ್ರ ಇದು? ನಕ್ಷತ್ರ ಅದರದ್ದು ಅರುಂಧತಿ ನಕ್ಷತ್ರ. ಇದನ್ನು ಕೂಡ ಟಾಪ್ 1 ಹೀರೋಯಿನ್ ಮಾಡಬೇಕು ಅಂತ ಹೇಳುವಂಥ ಆಸೆ ಉಂಟು. ಇದು ಟಾಪ್ 1 ಹೀರೋಯಿನ್ ಆಗ್ಬೋದು ಅಂತ ಹೇಳುವಂಥ ಎಲ್ಲ ಲಕ್ಷಣಗಳು ಉಂಟು. ಯಾಕೆ ಅಂತ ಹೇಳಿದರೆ, ಈಗ ಹೀರೋಯಿನ್ ಆಗಬೇಕು ಅಂತ ಹೇಳಿದರೆ ಸ್ವಲ್ಪ ಅರ್ಧಂಬರ್ಧ ಬಟ್ಟೆ ಎಲ್ಲ ಹಾಕಬೇಕು. ಆದರೆ ಇದು ಹಾಗೆ ಅಲ್ಲ, ಬಟ್ಟೆನೇ ಹಾಕೋದಿಲ್ಲ. ಹಾಗೆ ಆದ ಕಾರಣ ಇದು ಟಾಪ್ 1 ಹೀರೋಯಿನ್ ಪಕ್ಕ ಆಗ್ತಾಳೆ. ಮತ್ತು ಇದು ಬೆಲ್ಟ್ ಉಂಟಲ್ಲ, ಇದರ ಬೆಲ್ಟೆಲ್ಲ ನೋಡಿ, ಅದು ಈ ಥರ ಫಿಕ್ಸ್ ಮಾಡುವಂಥದ್ದು. ಹೆಚ್ಚಿನ ನಾಯಿಗಳಿಗೆ ಇಲ್ಲಿ ಬೆನ್ನಲ್ಲಿ ಫಿಕ್ಸ್ ಮಾಡುವಂಥದ್ದು ಇರುವುದಿಲ್ಲ, ಕುತ್ತಿಗೆಯಲ್ಲಿ ಫಿಕ್ಸ್ ಮಾಡೋದು. ನಾವು ಸ್ವಲ್ಪ ಬೆನ್ನಲ್ಲಿ ಫಿಕ್ಸ್ ಮಾಡುವಂಥದ್ದು ತೆಕ್ಕೊಂಡಿದ್ದೇವೆ. ಇದು ಮತ್ತು ಇದಕ್ಕೆ ಹಾಕುವ ಸಂಕೋಲ ಉಂಟಲ್ಲ, ಇದು ಪ್ಲಾಟಿನಮ್. ಇದು ನಿಮಗೆ ನೋಡಲಿಕ್ಕೆ ಮಾತ್ರ ಅದು ಸ್ಟೀಲ್ ಥರ ಕಾಣ್ಬೋದು, ಅದು ಪ್ಲಾಟಿನಮ್. ಇದು ಡೈಮಂಡ್ ಮತ್ತು ಪ್ಲಾಟಿನಮ್ ಮಿಕ್ಸ್ ಆಗಿ ಇರುವಂಥ ಸಂಕೋಲ. ಇದು ಸ್ವಲ್ಪ ಕಾಸ್ಟ್ಲಿದೆ ಬೇಕು, ಹೇಗಿದ್ರು ಅದು ನಂಬರ್ 1 ಹೀರೋಯಿನ್ ಆಗುವವಳಲ್ಲ. ಹಾಗಾದ ಕಾರಣ ಅದು ಸ್ವಲ್ಪ ಕಾಸ್ಟ್ಲಿದೆ ಬೇಕು ಅಂತ ಹೇಳಿಕೊಂಡು ನಾವು ಡೈಮಂಡ್ ಮತ್ತು ಪ್ಲಾಟಿನಮ್ ಮಿಕ್ಸ್ದು ಇದು ಸಂಕೋಲೆ ತಗೊಂಡದ್ದು. ಮತ್ತು ಇದು ಕೂಡ ಹಾಗೇನೆ, ಇದರ ಬೆಲ್ಟ್ ಕೂಡ ಹಾಗೇನೆ ಬ್ರೌನ್ ಕಲರ್ ಉಂಟು ನೋಡಿ. ಇದು ಈ ವೈಟಿಗೆ ಈ ಬ್ರೌನ್ ಕಲರ್ ಅಂದರೆ ಮ್ಯಾಚ್ ಆಗ್ತದೆ ಅಂತ ಹೇಳಿಕೊಂಡು ನೋಡಿ, ವೈಟ್ ಆ್ಯಂಡ್ ಬ್ರೌನ್ ಕಲರ್ ಮ್ಯಾಚ್ ಆಗ್ತದೆ ಅಂತ ಹೇಳಿಕೊಂಡೇ ತಗೊಂಡದ್ದು. ಇದು ಕೂಡ ಹಾಗೇನೆ ನೋಡಿ, ವೈಟಿಗೆ ಬ್ಲ್ಯಾಕ್ ಮ್ಯಾಚ್ ಆಗ್ತದೆ. ಅದರಲ್ಲಿ ಕೂಡ ನೋಡಿ, ಇಲ್ಲಿ ವೈಟ್ ಡಾಟ್ ಆಗಿ ಡಿಸೈನ್ ಉಂಟು ನೋಡಿ. ಇದು ನಾವು ಹೇಳಿ ಮಾಡಿಸಿಕೊಂಡ ಬೆಲ್ಟ್. ಇದು ನೆಕ್ಸ್ಟ್ ನಂಬರ್ 1 ಹೀರೋಯಿನ್ ಆಗ್ತಾಳೆ ಇವಳು.